ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೆಸ್ ವಾಟ್, ಇವತ್ತು ಏನ್ ಡೇ? ಟುಡೇಸ್ ಟಾಕ್ಸಿಕ್ ಡೇ. ಸೊ ಇವತ್ತು ನಾನು ಟಾಕ್ಸಿಕ್ ಮೂವಿ ನೋಡೋಕೆ ಹೋಗ್ತಾ ಇದ್ದೀನಿ. ಐ ಆಮ್ ಸೂಪರ್ ಎಕ್ಸೈಟೆಡ್. ನಾನು ಎಷ್ಟು ವೇಟ್ ಮಾಡ್ತಾ ಇದ್ದೀನಿ ಮೂವಿ ಅಂದರೆ, ಅವರು ಫಸ್ಟ್ ಬಿಟ್ ಅವ್ರದ್ದು ರಾಯ ಬಿಟ್ ಏನೋ ಬೆಟ್ರಲ್ಲ, ಅವಾಗಿಂದ ವೇಟ್ ಮಾಡ್ತಾ ಇದ್ದೀನಿ ನಾನು ಮೂವಿ ನೋಡೋದಕ್ಕೆ. ಆ್ಯಂಡ್ ಮೋರ್ ಓವರ್ 4 years ವೇಟ್ ಮಾಡಿದ್ದೀವಿ. ಸರಿ, ಬರ್ತಾ ಇದ್ದಾರೆ ನಮ್ಮ ಬಾಸ್. ನೋಡೋಣ ಮೂವಿ ನೋಡೋಣ ಹೇಗಿದೆ ಅಂತ. ಐ ರಿಯಲಿ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದ ಟಾಕ್ಸಿಸಿಟಿ ಆಫ್ ದ ಟಾಕ್ಸಿಕ್ ಮೂವಿ. ಸೊ ವಿಲ್ ಗೋ. ಐ ಆಮ್ ಎಕ್ಸೈಟೆಡ್. ಫಸ್ಟು ಹೋಗಿ ನೋಡ್ಬಿಡ್ಬೇಕು. ನಾನು ಬೆಳಗ್ಗೆ ಇನ್ಸ್ಟಾಗ್ರಾಮ್ ಕೂಡ ಓಪನ್ ಮಾಡಿಲ್ಲ. ನಾನು ಯಾರಾದರೂ ಡಬ್ಬಗಳು ಸ್ಪಾಯ್ಲರ್ಸ್ ಹಾಕ್ಬಿಟ್ಟಿರ್ತಾರೆ ಅಂತ. ಸೊ ಬನ್ನಿ ಈಗ ಹೋಗೋಣ. ಸೊ ದಿಸ್ ಈಸ್ ಮೈ ಔಟ್ಫಿಟ್. ಇದು ನನ್ನ ಔಟ್ಫಿಟ್ ಫಾರ್ ಟಾಕ್ಸಿಕ್ ಮೂವಿ. ಇಲ್ಲಿ ನಮ್ಮಮ್ಮ ನನ್ನ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಅವ್ರ ಮೈಂಡಲ್ಲಿ ಏನಿದೆ ಅಂತ ನಾನು ಹಾಕ್ತೀನಿ ನೋಡಿ. ಅದೇನ್ ಮೋಡಿ ಮಾಡೋನು ಐಕ್ಳು ಇವನಂದ್ರೆ ಸಾಯ್ತವೆ. ವಾಟ್ಸ್ಆಪ್ ಗಾಯ್ಸ್, ಯಾರ್ಯಾರು ಮೂವಿ ನೋಡ್ಕೊಬಂದ್ರಿ? ನಾನು ನೋಡ್ಕೊಬಂದು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಐ ಆಮ್ ಸ್ಯಾಟಿಸ್ಫೈ. 4 ವರ್ಷ ಕಾದಿದ್ದಕ್ಕೂ ಸಾರ್ಥಕ ಆಯಿತು. ಐ ವಾಸ್ ಸೂಪರ್ ಎಕ್ಸೈಟೆಡ್. ನೋಡಿ ಅಂತೂ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಥಿಯೇಟರ್ ಫುಲ್ ಕಿಡಿಸ್ತಾ ಇದೆ. ನಾನು ಒಂದೊಂದು ಸೀನು ಕಿಡಿಸ್ತಾ ಇದೆ. ಬಿಕಾಸ್ ಎಲ್ಲ ಸೀನಲ್ಲೂ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ. ಬರೀ ಯಶೇ ಅಂತ ಅಲ್ಲ, ಕಿಯಾರಾ ಅಡ್ವಾಣಿ ಆಗಿರ್ಬೋದು, ನಯನತಾರ, ರುಕ್ಮಿಣಿ ವಸಂತು ಎಲ್ಲ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ. ಎಲ್ಲರೂ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ. ಎಸ್ಪೆಷಲಿ ನಮ್ಮ ಬಾಸ್ ರಿಯಲಿ ಹ್ಯಾಂಡ್ಸಮ್ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ ಅವರಂತೂ. ಐ ಲವ್ ಇಟ್ ಜಸ್ಟ್ ಫಾರ್ ಹೆಮ್. ಓಕೆ, ಸೊ ಕಮಿಂಗ್ ಟು ದ ಮೂವಿ ಪಾರ್ಟ್. ನಾನು ಆ್ಯಕ್ಚುಲಿ ಏನು ಗೊತ್ತಾ, ನಾನು ಬೆಳಿಗ್ಗೆ ಎದ್ದಾಗಿಂದ ಇನ್ಸ್ಟಾಗ್ರಾಮ್ ಓಪನೇ ಮಾಡಿರಲಿಲ್ಲ. ಬಿಕಾಸ್ ಐ ನ್ಯೂ ಯಾರಾದರೂ ಒಬ್ಬರು ಸ್ಪಾಯ್ಲರ್ಸ್ ಇರ್ತಾರೆ, ಹಾಕೋಕ್ಕೆ ಸ್ನ್ಯಾಪ್ ಹಾಕ್ತಾರೆ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ತಾರೆ, ಈ ಥರ ಏನೋ ಒಂದಿರುತ್ತೆ, ಅಥವಾ ಯಾರೋ ಬಂದು ಸುಮ್ಮನೆ ರಿವ್ಯೂ ಕೊಟ್ಟಿರ್ತಾರೆ. ಇದೆಲ್ಲ ನನಗೆ ಗೊತ್ತಿತ್ತು. ಸೊ ನಾನು ಇನ್ಸ್ಟಾಗ್ರಾಮೇ ಓಪನ್ ಮಾಡಿರಲಿಲ್ಲ. ಮೂವಿ ನೋಡ್ಕೊಂಡು ಬಂದು ಎಷ್ಟೊತ್ತು ಆದಮೇಲೆ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡಿದೆ. ದೇರ್ ವರ್ ಮಿಕ್ಸ್ಡ್ ರಿವ್ಯೂಸ್. ಆಬ್ವಿಯಸ್ಲಿ ಇಟ್ಸ್ ನಾಟ್ ಅ ಪ್ಯಾನ್ ಇಂಡಿಯಾ ಮೂವಿ. ಇದು ಪ್ಯಾನ್ ಇಂಡಿಯಾ ಮೂವಿ ಅಂತಲ್ಲ, ಇದು ವರ್ಲ್ಡ್ ವೈಡ್ ರಿಲೀಸ್ ಆಗಿರೋದ್ರಿಂದ ಕೋರ್ಸ್ ಮೂವಿ ಅದೇ ಥರ ಇರುತ್ತೆ. ವರ್ಲ್ಡ್ ವೈಡ್ ರಿಲೀಸ್ ಆಗಿರುತ್ತೆ, ಯಾವ ಥರ ಬೇಕೋ ಅದೇ ಥರ ಮೂವಿ ಇರುತ್ತೆ. ಯಾರ್ಯಾರು ಮೂವಿ ನೋಡೋಕೆ ಹೋಗ್ತೀರಾ, ಪ್ಲೀಸ್ ಡು ನಾಟ್ ಎಕ್ಸ್ಪೆಕ್ಟ್ ಆ್ಯಂಡ್ ಗೋ ಎನಿಥಿಂಗ್. ಲೈಕ್ ಇದೇ ಥರ ಇರುತ್ತೆ ಮೂವಿ. ಓಕೆ, ಕ್ಲೈಮ್ಯಾಕ್ಸ್ ಹಿಂಗಿರುತ್ತೆ, ಅಥವಾ ಹೀರೋಯಿನ್ ಮಧ್ಯೆ ಈ ಥರ ಆಗುತ್ತೆ, ಮೋಸ್ಟ್ಲಿ ಅವ್ರದ್ದು ಅಪ್ಪ ಮಗ ಹಿಂಗೆ ಇರ್ತಾರೆ, ಅಥವಾ ಅವ್ರ ಕ್ಲೈಮ್ಯಾಕ್ಸ್ ಹಿಂಗೆ ಎಂಡ್ ಆಗುತ್ತೆ. ನೋ ಗೈಸ್, ಡೆಫಿನೆಟ್ಲಿ ನೋ, ಅಬ್ಸಲ್ಯೂಟ್ಲಿ ನೋ. ಮೂವಿ ಹಂಗಿಲ್ಲ. ಓಕೆನಾ? ನಾವು ಅಂದ್ಕೊಂಡಿರೋ ಥರ ಮೂವಿ ಖಂಡಿತವಾಗ್ಲೂ ಇಲ್ಲ. ಯು ಹ್ಯಾವ್ ಟು ಗೋ ವಾಚ್ ಇಟ್ ಇನ್ ಅನ್ ಓಪನ್ ಮೈಂಡ್. ಜಸ್ಟ್ ವೇಕ್ ಅಪ್, ಗೋ ಅಷ್ಟೇ. ಎದ್ದೇಳಿ ಹೋಗಿ ಫ್ರೆಶ್ ಮೈಂಡಲ್ಲಿ, ಓಪನ್ ಮೈಂಡಲ್ಲಿ ನೋಡ್ಕೊಂಡು ಬನ್ನಿ. ಹೇಗೆ ತೋರಿಸಿದ್ದಾರೆ ಪ್ಲೀಸ್ ಅದೇ ಥರ ನೋಡಿ. ಎಷ್ಟೊಂದು ರಿವ್ಯೂಸ್ ನೋಡ್ತಾ ಇದ್ದೀನಿ. ಕೆಲವೊಂದು ರಿವ್ಯೂಸ್ ನೋಡ್ತಾ ಇದ್ದೀನಿ, ಅದರಲ್ಲಿ ಚೆನ್ನಾಗಿಲ್ಲ, ಕ್ಲೈಮ್ಯಾಕ್ಸ್ ಚೆನ್ನಾಗಿಲ್ಲ, ಓಕೆ ಇದೆ ಅಂತ ಒಬ್ರು. ಇನ್ನೊಬ್ರು ಸ್ಟೋರಿನೇ ಇಲ್ಲ, ಅದರಲ್ಲಿ ಸ್ಟೋರಿ ಇಲ್ಲದೆ ಮೂವಿ ತೆಗಿತಾರ? ಹೋಗ್ಲಿ, ನಿಮಗೆ ಗೊತ್ತಾ ಸ್ಟೋರಿ? ಯಾಕಿಷ್ಟು ಈಸಿಯಾಗಿ ಜಡ್ಜ್ ಮಾಡ್ತೀರಾ? ದಟ್ ಟು ಫಾರ್ ಅ ಕನ್ನಡ ಮೂವಿಗೆ ಯಾಕೆ ಇಷ್ಟೊಂದು ಬೇಗ ನೀವು ಜಡ್ಜ್ಮೆಂಟ್ ಕೊಡ್ತೀರಾ? ನನಗಂತೂ ಅರ್ಥ ಆಗ್ತಾ ಇಲ್ಲ. ನನಗೆ ಇದೇ ಥರ ಸ್ಟೋರಿ ಅಂತಲ್ಲ, ಬೇರೆ ಲ್ಯಾಂಗ್ವೇಜಸಲ್ಲಿ ನಾವು ಇದೇ ಥರ ಸ್ಟೋರಿ ಬಂದಿದ್ರೆ ಎಲ್ಲ ತುಂಬ ಖುಷಿಯಾಗಿ ನೋಡ್ತೀವಿ. ಈ ಮೂವಿ ಸಖತ್ತಾಗಿದೆ, ನೀವು ರೆಕಮೆಂಡ್ ಮಾಡ್ತೀವಿ ಇನ್ನೊಬ್ರಿಗೆ. ನಾವು ಈ ಮೂವಿ ನೋಡು, OTTಲಿದೆ, ಆ ಮೂವಿ ನೋಡು, OTTಲಿದೆ ಅಂತ. ಗೈಸ್, ಕನ್ನಡ ಮೂವಿ ಇದು, ಬೆಳೆಸಿ. ಯಾರ್ದು ಅಲ್ಲ, ನಮ್ಮ ಯಶ್ ಬಾಸ್ದು. ಎಷ್ಟೇ ಅಂತ ಅಲ್ಲ, ಇವಾಗ ಇದೇ ಮೂವಿನ ಬೇರೆ ಯಾರೇ ಕನ್ನಡ ಆ್ಯಕ್ಟರ್ಸ್ ಮಾಡಿದ್ರು ನಾವು ಇಷ್ಟೇ ಚೆನ್ನಾಗಿ ಅವ್ರಿಗೆ ಸಪೋರ್ಟ್ ಮಾಡಲೇಬೇಕು. ಬಿಕಾಸ್ ಮೂವಿ ತುಂಬ ಚೆನ್ನಾಗಿದೆ. ಈ ಥರ ಬಂದೇ ಇಲ್ಲ, ನಿಜವಾಗ್ಲೂ ಈ ಥರ ಮೂವಿ ಬಂದಿಲ್ಲ. ನಾನು ನೋಡ್ಕೊಂಡು ಬಂದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ,
ಈ ಥರ ಮೂವಿ ಬಂದಿಲ್ಲ. ಇದು ಡಿಫ್ರೆಂಟ್ ಆಗಿದೆ, ಯುನೀಕ್ ಆಗಿದೆ, ಒಂಥರ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ತುಂಬ ಇದೆ. ಕ್ಲೈಮ್ಯಾಕ್ಸ್ ಅಂತೂ ನೀವು ಲಾಸ್ಟಲ್ಲಿ ಯಶ್ ಅವ್ರು ಯಾವುದೋ ಒಂದು ಇಂಟರ್ವ್ಯೂಲಿ ಹೇಳಿದ್ದಾರೆ, ಆಚೆ ಬಂದಮೇಲೆ ನಿಮ್ಗೆಲ್ಲರಿಗೂ ಆಡಿಯನ್ಸ್ಗೆ ಏನಿಸುತ್ತೆ, ವಾಟ್ ದ ಹೆಲ್ ವಾಸ್ ದ್ಯಾಟ್ ಅಂತ. ಇಟ್ ವಾಸ್ ಎಕ್ಸಾಕ್ಟ್ಲಿ ಲೈಕ್ ದ್ಯಾಟ್. ನಾನು ಅಷ್ಟೇ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ನೋಡಿ ಲೈಕ್ ವಾಟ್ ದಿಸ್ ಹ್ಯಾಪೆಂಡ್ ಅನ್ನೋ ಥರನೇ ಇತ್ತು. ಇಟ್ ವಾಸ್ ಟೂ ಗುಡ್. ಪ್ಲೀಸ್ ಯಾರು ಒಂದು ಮೈಂಡ್ ಸೆಟ್ ಇಟ್ಕೊಂಡು ಹೋಗಬೇಡಿ. ಆ್ಯಂಡ್ ಎಸ್ಪೆಷಲಿ ದ ಮೂವಿ ಆಲ್ರೆಡಿ ಟ್ಯಾಗ್ಲೈನ್ ಕೊಟ್ಬಿಟ್ಟಿದ್ದಾರೆ, ಇಟ್ ಇಸ್ ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಗೈಸ್. ಗ್ರೋನ್ ಅಪ್ಸ್, ನಾಟ್ ಜಸ್ಟ್ ಗ್ರೋನ್ ಅಪ್ ಅಂದರೆ ಬರೀ ಹೈಟಲ್ಲಿ ಅಥವಾ ಏಜಲ್ಲಿ ಅಲ್ಲ. ಹಿಯರ್ ಯು ಹ್ಯಾವ್ ಟು ಬಿ ಗ್ರೋನ್ ಅಪ್ ಹಿಯರ್. ಇಲ್ಲಿಂದ ಯೋಚನೆ ಮಾಡಿ. ಹಾಲಿವುಡ್ ಮೂವೀಸ್ನ ಯಾರ್ಯಾರೆಲ್ಲ ನೋಡಿದ್ದೀರಾ, ಇಂಗ್ಲೀಷ್ ಮೂವಿ, ಹಾಲಿವುಡ್ ಮೂವಿ, ಬಾಲಿವುಡ್ ಎಲ್ಲ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಎಲ್ಲ ಮಿಕ್ಸ್ಚರ್ ಇದೆ ಈ ಮೂವಿಲಿ. ನೀವು ಆ ಥರ ಮೂವೀಸ್ನ ನೋಡಿದರೆ ನಿಮಗೆ ಒಂದು ರಿಲೇಟಬಲ್ ಆಗುತ್ತೆ. ಓಕೆ, ಹಾಲಿವುಡ್ ಮೂವೀಸ್ ಈ ಥರ ಇದೆ ಅಂತ ನಿಮಗೆ ಅದು ಗೊತ್ತಾದಾಗ ಇದು ಕೂಡ ನಿಮಗೆ ಓಕೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನಾನು ಯಶ್ ಫ್ಯಾನ್ ಆಗಿ ಹೋಗಿ ನಾನು ಈ ಮೂವಿ ನೋಡಿಲ್ಲ. ನಾನು ಬೆಳಿಗ್ಗೆನೆ ಡಿಸೈಡ್ ಆಗಿದ್ದೆ, ಓಕೆ ಲೆಟ್ ಮಿ ನಾಟ್ ಸಿ ದಿಸ್, ಲೆಟ್ ಮಿ ನಾಟ್ ವಾಚ್ ದಿಸ್ ಮೂವಿ ಆಸ್ ಅ ಯಶ್ ಫ್ಯಾನ್, ಲೆಟ್ ಮಿ ವಾಚ್ ದಿಸ್ ಆಸ್ ಅನ್ ಆಡಿಯನ್ಸ್. ನಾನು ಆಡಿಯನ್ಸ್ ಆಗಿ ಹೋಗಿ ನೋಡಿದಾಗ ಐ ವಾಸ್ ಇನ್ ಎನ್ ಓಪನ್ ಮೈಂಡ್, ಏನು ಬರುತ್ತೆ ನೋಡೋಣ ಮೂವಿಲಿ. ಇಟ್ ವಾಸ್ ಗುಡ್ ಗೈಸ್, ಇಟ್ ವಾಸ್ ಅಮೇಝಿಂಗ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯು ನೋ ವಾಟ್, ನಂಗೆ ಆ್ಯಕ್ಚುಲಿ ಆಚೆ ಬಂದು ಸ್ವಲ್ಪ ಹೊತ್ತಾದ್ಮೇಲೆ ನನಗೆ ಏನು ಅನಿಸ್ತು ಅಂದರೆ, ಅಯ್ಯೋ ಆಗೋಯ್ತಾ ಮೂವಿ. ವಿ ವರ್ ಇನ್ ಟು ದಟ್ ವರ್ಲ್ಡ್, ಐ ವಾಸ್ ಇನ್ ಟು ದಟ್ ವರ್ಲ್ಡ್. ನಾನು ಅದರೊಳಗಡೆನೇ ಇದ್ದೆ. ಓಕೆ, ಇವಾಗ ಯು ಕಮ್ ಔಟ್ ಆಫ್ ದ ವರ್ಲ್ಡ್, ಯು ಬಿ ಲೈಕ್ ಓ ಆಗೋಯ್ತಾ ಮೂವಿ ಅನ್ನೋ ಥರ ಅನ್ಸುತ್ತೆ. ಲೈಕ್ ನಿಮಗೆ ಅನ್ಸುತ್ತೆ ಓಕೆ ಐ ವಾಸ್ ದೇರ್, ನಾನು ನೋಡ್ತಿದ್ದೆ ಮೂವಿನ, ಅಲ್ಲಿ ಏನೇನು ಆಗ್ತಿತ್ತು ನಾನು ಇದ್ದೆ ಅಲ್ಲಿ, ಆ ಸಿಚುವೇಶನ್ ನಾನು ನೋಡ್ತಿದ್ದೆ ಅದನ್ನೆಲ್ಲ ಅನ್ನೋ ಥರನೇ ನಮಗೆ ಫೀಲ್ ಬರುತ್ತೆ ಆ ಮೂವಿ ನೋಡ್ತಾ ಇರಬೇಕಾದ್ರೆ. ಎಲ್ಲ ಕನ್ನಡ ಮೂವಿ ಈ ಲೆವೆಲ್ಗೆ ಇಷ್ಟೊಂದು ಚೆನ್ನಾಗಿ ಪ್ರೆಸೆಂಟಬಲ್ ಆಗಿ ಇಷ್ಟು ಬ್ಯೂಟಿಫುಲ್ ಅಮೇಝಿಂಗ್ ಆಗಿ ಮೂವಿ ಬಂದಿದೆ ಅಂತಂದರೆ ನಾವೆಲ್ಲರೂ ಪ್ರೌಡ್ ಫೀಲ್ ಮಾಡೋ ವಿಷಯ. ಓಕೆ, ಆ್ಯಂಡ್ ಯಶ್ ಅವರ ಕಾಸ್ಟ್ಯೂಮ್ಸ್ ಆ್ಯಂಡ್ ಅವರ ಒಂದು ಏನಂತಾರೆ the aura that he carried the entire movie ತುಂಬ ಚೆನ್ನಾಗಿತ್ತು. ನಾನು ಅವ್ರ ಬಗ್ಗೆ ಏನೂ ಹೇಳಲ್ಲ, ಬಿಕಾಸ್ ಐ ಆಮ್ ಎಸ್ ಫ್ಯಾನ್. ಅವ್ರ ಎರಡೇ ಮಾತೇ ಇಲ್ಲ ಅವ್ರ ಬಗ್ಗೆ, ನಾನು ಏನೂ ಹೇಳಲ್ಲ. ಅವ್ರು ಸಖತ್ತಾಗಿ ಕಾಣಿಸ್ತಾ ಇದ್ರು ಇತ್ತು. ಆ್ಯಂಡ್ ಕಿಯಾರಾ ಅಡ್ವಾನಿ, ಆ್ಯಸ್ ಯಶ್ ಸೆಡ್, ಈ ಮೂವಿ ನೋಡ್ಕೊಂಡು ಬಂದಮೇಲೆ ಕಿಯಾರಾ ಅಡ್ವಾನಿ ಅವ್ರನ್ನ ನೋಡೋ ರೀತಿನೇ ಬೇರೆ ಆಗುತ್ತೆ ಅಂತ. ಅಬ್ಸಲ್ಯೂಟ್ಲಿ ರೈಟ್, ಹಿ ವಾಸ್ ಅಬ್ಸಲ್ಯೂಟ್ಲಿ ರೈಟ್ ಗೈಸ್. ಹಾಗೆ ಬಂದಿದೆ. ರುಕ್ಮಿಣಿ ವಸಂತ್ ಅವ್ರು ತುಂಬ ಪ್ರಿಟಿಯಾಗಿ ಕಾಣಿಸ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿದೆ ಮೂವಿಲಿ. ಅದು ಯಾರು ನೀವುಗಳು ಬಂದು ನೆಗೆಟಿವ್ ಕಾಮೆಂಟ್ಸ್ ಕೊಡ್ತಾ ಇದ್ದೀರಾ ಗೊತ್ತಾಗ್ತಿಲ್ಲ. ನಿಮ್ಗೆ ಇನ್ಯಾವ ಥರ ಮೂವಿ ಬೇಕು ನಿಮಗೆ ಅಂತಲೇ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ, ಅಷ್ಟು ಕಷ್ಟಪಟ್ಟು ಲಾಸ್ ಆಗಿರ್ಬೋದು, ವೇಟ್ ಗೇನ್ ಆಗಿರ್ಬೋದು, ಇದೆಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಅದಕ್ಕೆ ಯಾಕೆ ನೀವು ಅಪ್ರಿಷಿಯೇಟ್ ಮಾಡಲ್ಲ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಎಸ್ಪೆಷಲಿ ಇದು ಕನ್ನಡ ಮೂವಿ. ಬೇರೆ ಭಾಷೆಯವರು ಇದು ಇಷ್ಟಪಡ್ತಾರೋ ಇಲ್ವೋ, ನಾವು ಯಶ್ ಅವರು ನಮಗೋಸ್ಕರ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದಮೇಲೆ ನಾವು ಒಪ್ಕೊಳ್ಳೇಬೇಕು ಅಲ್ವಾ. ಇದು ಅಂದರೆ ಜಸ್ಟ್ ಬಿಕಾಸ್ ಅವ್ರು ಮಾಡಿದರೆ ಒಪ್ಕೋಬೇಕು ಅಂತಲ್ಲ, ಮೂವಿ ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಿಮ್ಮ ಪೇರೆಂಟ್ಸ್ ಯಾರ್ಯಾರು ಹಳೇ ಕಾಲದ ಮೂವಿಗಳನ್ನೇ ನೋಡ್ಕೊಂಡು ಬಂದಿದ್ದಾರೆ, ಇವಾಗಿನ ಜನ್ರೇಷನ್ ಮೂವೀಸ್ ಏನೇನು ನೋಡಿಲ್ಲ ಅವರನ್ನು ದಯವಿಟ್ಟು ಕರ್ಕೊಂಡು ಹೋಗ್ಬಿಡಿ. ಇಫ್ ಇಟ್ ಆಲ್ ಯುವರ್ ಪೇರೆಂಟ್ಸ್ ಆರ್ ಓಪನ್ ಮೈಂಡೆಡ್, ಅವರು ಓದೋದ್ರಲ್ಲಿ ಏನು ಬೇಜಾರಿಲ್ಲ, ಅವ್ರು ಓದೋದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅವ್ರು ಹಾನೆಸ್ಟ್ ರಿವ್ಯೂ ಕೊಡ್ತಾರೆ, ಜೆನ್ಯೂನ್ ರಿವ್ಯೂ ಕೊಡ್ತಾರೆ, ಬಿಕಾಸ್ ದಿ ಆಲ್ರೆಡಿ ನೋ ಹೆಂಗಿರುತ್ತೆ ಈ ಥರ ಮೂವೀಸಲ್ಲಿ ಹೆಂಗಿರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಯಾರಿಗೆ ಗೊತ್ತಿರಲ್ಲ ದಯವಿಟ್ಟು ಕರ್ಕೊಂಡು ಹೋಗ್ಬೇಡಿ. ಜಸ್ಟ್ ಬಿಕಾಸ್ ದೇ ಆರ್ ಗ್ರೋನ್ ಅಪ್ ಡಸಂಟ್ ಮೀನ್ ದೇ ಆರ್ ಗ್ರೋನ್ ಅಪ್ ಹಿಯರ್. ಸೊ ಪ್ಲೀಸ್, ಅವ್ರಿಗಿನ್ನೂ ಅವಾಗಿನ ಥರ ಮೂವೀಸೇ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಅಂಥವ್ರನ್ನ ಕರ್ಕೊಂಡು ಹೋಗಬೇಡಿ. ಅಂದರೆ ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ದ ರೊಮ್ಯಾನ್ಸ್ ಪಾರ್ಟ್ ದಟ್ ಐ ಆಮ್ ಟಾಕಿಂಗ್ ಅಬೌಟ್, ಇಟ್ಸ್ ದ ಆ್ಯಕ್ಷನ್, ಇಟ್ಸ್ ದ ಎಂಟೈರ್ ಪ್ಯಾಕೇಜ್ ಆಫ್ ದ ಮೂವಿ ದಟ್ ಐ ಆಮ್ ಟಾಕಿಂಗ್ ಅಬೌಟ್. ಹಾಲಿವುಡ್, ಬಾಲಿವುಡ್, ಸ್ಯಾಂಡಲ್ವುಡ್ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸ್ಚರ್ ಆಫ್ ಮೂವಿ ರಿಲೀಸ್ ಮಾಡಿದ್ದಾರೆ. ವಾಟ್ ಐ ಆಮ್ ಸೇಯಿಂಗ್ ಇಸ್ ಗೈಸ್, ಮೂವಿ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ನಂಗೆ ಇನ್ನೊಂದ್ಸತಿ ಹೋಗಿ ನೋಡಬೇಕು ಅನ್ನಿಸ್ತಾ ಇದೆ. ಪ್ಲೀಸ್ ಯಾರು ಪೈರಸಿ ಮಾಡೋಕ್ಕೆ ಹೋಗಬೇಡಿ, ಸ್ನ್ಯಾಪ್ ಹಾಕೋಕೆ ಹೋಗಬೇಡಿ, ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕೋಕೆ ಹೋಗಬೇಡಿ. ಎಲ್ಲರೂ ಹೋಗಿ ನೋಡ್ತಾರೆ, ಎಲ್ಲರೂ ಕಾಯ್ಕೊಂಡೇ ಇದ್ದಾರೆ ಈ ಮೂವಿಗೆ. ಸೊ ಆಬ್ವಿಯಸ್ಲಿ ಎಲ್ಲ ಹೋಗಿ ನೋಡ್ತಾರೆ. ಪ್ಲೀಸ್ ಯಾರು ಸ್ಪಾಯ್ಲರ್ಸ್ ಹಾಕಬೇಡಿ ಆ್ಯಂಡ್ ಇಮ್ಮಿಡಿಯೇಟ್ ಜಡ್ಜ್ಮೆಂಟ್ ಕೊಡಬೇಡಿ ಗೈಸ್. ಹಿಂಗೆ ಬಂದಿಲ್ಲ, ನಾನು ಹಿಂಗೆ ಅನ್ಕೊಂಡಿರಲಿ ಈ ಥರ ಬರುತ್ತೆ ಅಂತ. ಇಲ್ಲ, ನೀವು ಅನ್ಕೊಳಂಗಿಲ್ಲ, ಖಂಡಿತವಾಗ್ಲೂ ಇಲ್ಲ. ಹಂಗೆ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಆಗ್ಬಿಟ್ಟೆ, ಮೂವಿ ನೋಡ್ತಾ ಇರಬೇಕಾದ್ರೂ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತ್ಕೊಬಿಡಿ. ಓಕೆ ನೆಕ್ಸ್ಟ್ ಮೋಸ್ಟ್ ಇದಾಗ್ಬೋದು. ಇಲ್ಲ, ಅದಾಗಲ್ಲ, ಬೇರೆನೇ ಆಗೋದಲ್ಲಿ. ಸೊ ಪ್ಲೀಸ್, ಅಲ್ಲಿ ಬೇರೆನೇ ಆಗುತ್ತೆ. ನೀವು ಜಸ್ಟ್ ನೋಡಿಬಿಟ್ಟು ಎದ್ದು ಬರ್ಬೇಕಾದ್ರೆ ನಿಮ್ಗೆ ಒಂದು ಫೀಲ್ ಬರುತ್ತೆ. ಏನು ಫೀಲ್, ಏನಾಯ್ತು ಇವಾಗ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್, ಬಿಕಾಸ್ ಫಸ್ಟಿಂದ ನೋಡ್ಕೊಂಡು ಬಂದಿರ್ತೀರ ಮೂವಿನ, ಲಾಸ್ಟ್
ಓಕೆ ಈ ಥರ ಎಲ್ಲ ಬರುತ್ತೆ. ಸೊ ಗೈಸ್, ದಿಸ್ ಇಸ್ ಮೈ ಒಪಿನಿಯನ್, ದಿಸ್ ಇಸ್ ವಾಟ್ ಐ ಫೆಲ್ಟ್ ಆಫ್ಟರ್ ವಾಚಿಂಗ್ ದ ಮೂವಿ. ನಿಮಗೆ ಏನೇನು ಅನಿಸ್ತೋ ಏನೋ ಕಾಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ಅನಿಸಿದ್ರೆ ನನಗೇನು ಮೂವಿ ಸಕ್ಕತ್ತಾಗಿ ಬಂದಿದೆ, ದಯವಿಟ್ಟು ಹೋಗಿ ನೋಡಿ, ಕನ್ನಡ ಮೂವಿ ಅಪ್ರಿಷಿಯೇಟ್ ಮಾಡಿ. ನಮ್ಮ ಬಾಸ್ ಯಶ್ ಬಾಸ್ ಅವ್ರದ್ದು ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ ಅವರಿಗೆ. ಇಷ್ಟು ಕಷ್ಟಪಟ್ಟು ಮಾಡಿದ್ದಾರೆ, ಎಲ್ಲೆಲ್ಲೋ ಪ್ರಮೋಷನ್ ಮಾಡ್ತಿದ್ದಾರೆ ಪಾಪ. ಐ ಲವ್ ಹಿಮ್. ಓಕೆ, ಸೊ ಐ ಲವ್ ಟಾಕ್ಸಿಕ್ ಮೂವಿ. ನಾನು ಇನ್ನೊಂದ್ಸತಿ ಹೋಗ್ತೀನಿ, ಖಂಡಿತ ಇನ್ನೊಂದ್ಸತಿ ಹೋಗ್ತೀನಿ ನಾನು ಐತಿ ಮೂವಿ. ಆ್ಯಂಡ್ ಇಟ್ ವಾಸ್ ಲೈಕ್ ಅ ಫೇರಿ ಟೇಲ್, ಒಂಥರ ಚೆನ್ನಾಗಿತ್ತು, ಫಂಕಿ. ಇಟ್ ವಾಸ್ ನೈಸ್, ಐ ಲವ್ಡ್ ಇಟ್. ಓಕೆ, ಸೊ ದಿಸ್ ವಾಸ್ ಮೈ ರಿವ್ಯೂ ಆ್ಯಂಡ್ ದಿಸ್ ಇಸ್ ಮೈ ಡೇ ಅಬೌಟ್ ಟಾಕ್ಸಿಕ್. ಇನ್ನು ಡಿಫ್ರೆಂಟ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್ ಗೈಸ್. ಬಾಯ್ ಬಾಯ್.